ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ರೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಅಕ್ಟೋಬರ್ ತಿಂಗಳಲ್ಲಿ ಧನುರ್ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ನಾವು ಗಮನಿಸೋಣ. ನೋಡಿ, ತೃತೀಯ ರಾಶಿಯಲ್ಲಿ ರಾಹು, ಚತುರ್ಥ ರಾಶಿ ಶನಿ, ಈ ದಿವಸ ಸಪ್ತಮದಲ್ಲಿ ಗುರು ಇದ್ದ. ಗುರುವು ಕೂಡ ಈಗ ಅಷ್ಟಮ ರಾಶಿಗೆ ಹೋಗಿದ್ದಾನೆ. 18ನೇ ತಾರೀಕು ಅನಂತರದಲ್ಲಿ ಅಷ್ಟಮ ರಾಶಿಗೆ ಗುರುವು ಕೂಡ ಪರಿವರ್ತನೆ ಆಗಿಬಿಡ್ತಾನೆ. ಹಾಗೆ ನವಮ ರಾಶಿಯಲ್ಲಿ ಕೇತು, ದಶಮ ರಾಶಿಯಲ್ಲಿ ಶುಕ್ರ, ಏಕಾದಶ ರಾಶಿಯಲ್ಲಿ ರವಿ, ಕುಜ, ಶುಕ್ರರು, ಬುಧರು ಕೂಡ ಏಕಾದಶ ರಾಶಿಯಲ್ಲಿದ್ದಾರೆ. ಹೀಗೆಲ್ಲ ನಿಮ್ಮ ಗ್ರಹ ಸ್ಥಿತಿ ಇದೆ. ನೋಡಿ, ಈ ತಿಂಗಳಲ್ಲಿ ಏನಪ್ಪ, 2ನೇ ತಾರೀಕು ವಿಜಯದಶಮಿ. ಎಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ವಿಜಯದಶಮಿ ವಿಶೇಷವಾಗಿ ಒಳ್ಳೆ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು, ದೇವತಾ ಆರಾಧನೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾದಂತಹ ಒಂದು ದಿವಸ ಇದೆ. ಆ ದಿವಸ ಏನಾದರೂ ಒಂದು ಪ್ರಯತ್ನಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಅನಂತರದಲ್ಲಿ 7ನೇ ತಾರೀಕಿಗೆ ಹುಣ್ಣಿಮೆಯೂ ಕೂಡ ಇದೆ. 9ನೇ ತಾರೀಕಿಗೆ ಹಾಸನಾಂಬ ದರ್ಶನ ಆರಂಭ. 10ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ. 17ನೇ ತಾರೀಕು ಸರ್ವೇಶಾಂ ಏಕಾದಶಿ. 18ನೇ ತಾರೀಕಿಗೆ ಗುರು ಕೂಡ ಪರಿವರ್ತನೆ ಆಗ್ತಾನೆ. ಏನಪ್ಪ ಒಂದು ಕಿವಿ ಮಾತು ಅಂತಂದರೆ, ನೀವೇನು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಆದಷ್ಟು 18ನೇ ತಾರೀಕು ಪೂರ್ವದಲ್ಲೇ ಮುಗಿಸುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಗುರು ಕೂಡ ಅಷ್ಟಮಕ್ಕೆ ಹೋಗ್ತಾನೆ. ಹಾಗಾಗಿ ಗುರುಬಲ ಸ್ವಲ್ಪ ತುಸು ಕಡಿಮೆ ಆಗುತ್ತೆ. ಗುರು ಅಷ್ಟಮಕ್ಕೆ ಹೋಗುವಂಥದ್ದು, ರಾಶ್ಯಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ, ಅದು ಅಷ್ಟೊಂದು ಉತ್ತಮವಾದದ್ದಲ್ಲ. ಹಾಗಾಗಿ 18ನೇ ತಾರೀಕು ಪೂರ್ವದಲ್ಲೇ ಮಾಡಿ. 18ನೇ ತಾರೀಕಿಗೆ ಇನ್ನೊಂದೇನಪ್ಪ ಅಂತಂದರೆ ಸಂಕ್ರಾಂತಿಯೂ ಕೂಡ ಇದೆ. ತುಲಾ ಸಂಕ್ರಾಂತಿಯೂ ಕೂಡ 18ನೇ ತಾರೀಕಿಗಿದೆ. ಇನ್ನು 19, 20, 21 ಧನತ್ರಯೋದಶಿಯೂ ಕೂಡ 20ನೇ ತಾರೀಕಿಗಿದೆ. ಹಾಗೆ 19ನೇ ತಾರೀಕಿಗೆ ನೀರು ತುಂಬುವಂಥ ಒಂದು ಹಬ್ಬ. 21ಕ್ಕೆ ಬಲೀಂದ್ರ ಪೂಜೆ. 21, 22 ನಮ್ಮ ದೀಪಾವಳಿಯ ವಿಶೇಷವಾದಂಥ ಹಬ್ಬ ಹರಿದಿನಗಳು. 22ರಿಂದ ಕಾರ್ತಿಕ ಮಾಸ ಆರಂಭವಾಗುತ್ತೆ. ಕಾರ್ತಿಕ ಮಾಸದಲ್ಲಿ ಅದು ಕೂಡ ಹಬ್ಬ ಹರಿದಿನಗಳೇ. ಎಲ್ಲ ಕಾರ್ತಿಕ ಮಾಸ ಶಿವನನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಹೀಗೆ ಒಳ್ಳೊಳ್ಳೆ ರೀತಿಯಾದಂತಹ ದೇವತಾ ಆರಾಧನೆ ಮಾಡಲಿಕ್ಕೆ ಬಹಳ ಶುಭವಾದಂಥ ಒಂದು ದಿವಸಗಳು. ಇನ್ನೇನಪ್ಪ, ನಿಮಗೆ ಈ ತಿಂಗಳಲ್ಲಿ ಒಳ್ಳೆ ರೀತಿಯಾದಂತಹ ಮುಹೂರ್ತ ದಿವಸ 2ನೇ ತಾರೀಕು ಸಿಕ್ಕಿದೆ. ಅದು ಬಹಳ ಒಳ್ಳೆಯದಾದಂಥದ್ದು. ಗುರುವು ಕೂಡ ಸಪ್ತಮದಲ್ಲಿದ್ದಾನೆ. ಹಾಗಾಗಿ ಒಳ್ಳೆ ರೀತಿಯಾದಂಥ ಪೂಜೆ ಪುನಸ್ಕಾರ 2ನೇ ತಾರೀಕಿಗೆ ಮಾಡ್ಕೊಳ್ಳಿ. ಹಾಗೆ 5ನೇ ತಾರೀಕಿಗೆ ಭಾನುವಾರ ಇದೆ. ಆ ದಿವಸವೂ ಕೂಡ ಏನಾದರೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಏನಾಗಿದೆ ಕೇಳಿದ್ರೆ, ಎಲ್ಲ ಇದೆ, ಆದರೆ ಮನಸ್ಸಿಗೆ ಯಾಕೋ ಒಂದು ಹಂತಕ್ಕೆ ಸಮಾಧಾನ ಇಲ್ಲ, ಚಿಂತೆ, ಟೆನ್ಷನ್ನು, ಎಲ್ಲ ಕೆಲಸ ಕಾರ್ಯಗಳು ಆಗತ್ತೆ ಅನಿಸುತ್ತೆ. ಆದರೂ ಕೂಡ ಆ ಕೆಲಸ ಕಾರ್ಯಗಳು ಮುಂದೆ ಹೋಗೋದಿಲ್ಲ. ಯಾವುದೋ ಚಿಂತೆ, ಯಾವುದೋ ಟೆನ್ಷನ್ನು, ಯಾವುದೋ ಒತ್ತಡ, ಹೀಗೆ ಬಹಳ ರೀತಿಯಾಗಿ ನಿಮ್ಗೆ ಆಗ್ತಾ ಇದೆ ಅಲ್ವಾ. ಹಾಗಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಆತ್ಮಸ್ಥೈರ್ಯವನ್ನು ಈ ತಿಂಗಳಲ್ಲಿ ಜಾಸ್ತಿ ಮಾಡಿಕೊಳ್ಬೇಕು. ಎಲ್ಲ ಭಗವಂತ ನೀಡ್ತಾನೆ, ಭಗವಂತ ಅವನ ಅನುಗ್ರಹದಿಂದ ಎಲ್ಲವೂ ಕೂಡ ಆಗ್ತಾ ಇದೆ, ನನ್ನಲ್ಲೂ ಕೂಡ ಸಾಮರ್ಥ್ಯ ಇದೆ ಹೇಳುವುದನ್ನು ಜಾಸ್ತಿ ಪ್ರಯತ್ನ ಮಾಡ್ಕೊಂಡು ಮುಂದೆ ಹೋಗುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಬಸ್ಟ್ ಏನೇನು ಶುಭ ಫಲಗಳಿದೆ ಎಂಬುದನ್ನು ಗಮನಿಸೋಣ. ತೃತೀಯ ರಾಶಿಯ ರಾಹು, ತಕ್ಕ ಮಟ್ಟಿಗೆ ಹಣಕಾಸೇನೋ ನಿಮಗೆ ಬರ್ತಾ ಇದೆ. ಹಣಕಾಸಿನಲ್ಲೇನೋ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ. ಅಷ್ಟೋ ಇಷ್ಟೋ ಮುಂಚೆ ಹೋಲಿಸಲಿಕ್ಕೆ ಹೋದರೆ ಹಣಕಾಸಿನಲ್ಲಿ ಅಭಿವೃದ್ಧಿಯಾಗಿ ಹೆಚ್ಚಿನದಾದಂಥ ಲಾಭಾಂಶಗಳು, ತಕ್ಕ ಮಟ್ಟಿಗೆಲ್ಲೋ ಒಂದು ಕಡೆಗೆ ದುಡ್ಡಿನ ಒಂದು ಬರುವಿಕೆ ಹೇಳುವಂಥದ್ದು ಆಗ್ತಾ ಇದೆ. ಹಾಗಾಗಿ ಅಂಥ ದೊಡ್ಡ ಚಿಂತೆ ಮಾಡೋದು ಬೇಡ. ಹಣಕಾಸಿಗೆ ಭಗವಂತ ಕೊಡ್ತಾನೆ. ಧನಾಧಿಪತಿಯಾದಂಥ ಶನಿಯು ಚತುರ್ಥ ರಾಶಿಯಲ್ಲಿದ್ದಾನೆ. ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಒಳ್ಳೆಯದಾದಂಥದ್ದು. ದೊಡ್ಡ ದೊಡ್ಡ ಇಂಡಸ್ಟ್ರಿ ನಡೆಸ್ತಾ ಇರುವಂಥ ವ್ಯಕ್ತಿಗಳು ಕೂಡ ಹೆಚ್ಚಿನದಾದಂಥ ಲಾಭಾಂಶ. ಕೃಷಿಕರಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಲಾಭ ಸಿಗುತ್ತೆ, ಸಮಾಧಾನ ಸಿಗುತ್ತೆ ಹೇಳುವಂಥದ್ದು ಆಗ್ಬೋದು. ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಅಥವಾ ಇಂಜಿನಿಯರ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಕೆಲವು ಜನ ಕೆಲಸ ಕಳ್ಕೊಂಡಿದ್ದೀರಿ ಈ ರಾಶಿಯವರು. ಯಾಕಂದರೆ ಏನಾಗಿದೆ ಕೇಳಿದ್ರೆ, ಕೆಲಸ ಕಾರ್ಯಗಳು ಇರುತ್ತೆ, ಆದರೂ ಸ್ಥಿರವಾದಂಥ ಕೆಲಸ ಕಾರ್ಯ ಹೇಳುವಂಥದ್ದು ಧನುರಾಶಿಯವರಿಗೆ ಬಹಳ ಕಡಿಮೆ. ಹಾಗಾಗಿ 3 ಅಥವಾ 4 ರೀತಿಯಾದಂತಹ ಆದಾಯ ಬರುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇರಬೇಕು. ಒಂದೇ ಕೆಲಸಕ್ಕೆ ಹೋಗ್ತೇನೆ ಅಂತಂದರೆ ಆ ಕೆಲಸ ನಿಮ್ಮ ಕೈ ತಪ್ಪು ಹೋಗಿಬಿಡಬಹುದು. ಹಾಗಾಗಿ ಉದ್ಯೋಗದ ವ್ಯವಸ್ಥೆಯಲ್ಲಿ ಈ ಯಾವತ್ತೂ ಕೂಡ ಅವರು ಇವರು ಅಂತೇನಿಲ್ಲ, ಎಲ್ಲ ಪ್ರಯತ್ನ ಮಾಡ್ತಾ ಇರುವಂತಹ ಧನುರಾಶಿಯವರಿಗೆ ಮೂಲ 1, 2, 3, 4ನೇ ಪಾದ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ತಿಳಿಸ್ತೇನೆ. ಹಾಗೆ ದಶಮದಲ್ಲಿರುವಂತಹ ಶುಕ್ರನು ಒಂದು ಹಂತಕ್ಕೆ ಕೆಲಸ ಕಾರ್ಯಗಳನ್ನು ಕೊಡ್ತಾನೆ. ದುಡ್ಡು ಬರುವುದಿಲ್ವೋ ಕೇಳಿದ್ರೆ ಬರುತ್ತದೆ, ಆದರೆ ಯಾಕೋ ಸಮಾಧಾನ ಇಲ್ಲ, ಅಥವಾ ಬಂದು ದುಡ್ಡು ಸಾಕಾಗೋದಿಲ್ಲ. ಒಂದು ಪುಟ್ಟದಾದಂಥ ಮನೆ ಭಗವಂತ ಕೊಟ್ಟಿದ್ದಾನೆ ನಿಮಗೆ, ಆದರೂ ಕೂಡ ದೊಡ್ಡ ಮನೆ ಕಟ್ಟೋಣ ಹೇಳುವಂಥ ಯೋಚನೆ. ಈ ಕಡೆ ಸಾಲವೂ ಸಿಗುವುದಿಲ್ಲ, ಈ ಕಡೆ ದೊಡ್ಡ ಮನೆಗೆ ಹೋಗಲಿಕ್ಕೂ ಆಗೋದಿಲ್ಲ. ಹೀಗೆ ಇಂತಹ ಈ ಆಲೋಚನಾ ಶಕ್ತಿ ಏನಿದೆಯಲ್ವ, ಅದು ಒಂದು ಒಳ್ಳೆ ರೀತಿಯಾಗಿ
ಒಳ್ಳೆ ರೀತಿಯಾಗಿ ಅದು ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ನಮ್ಮ ಆಲೋಚನೆಗಳು ಸರಿಯಾಗಿರುವುದಿಲ್ಲ, ಏನೋ ಚಿಂತೆ, ಏನೋ ಟೆನ್ಷನ್ ಹೀಗಾಗ್ತಾ ಹೋಗ್ತದೆ. ಹಾಗಾಗಿ 18ನೇ ತಾರೀಕು ಪೂರ್ವದಲ್ಲೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಯಾಕಂದರೆ ಶನಿ ಚತುರ್ಥದಲ್ಲಿದ್ದಾನೆ. ಹಾಗಾಗಿ ಒಂದು ಹಂತಕ್ಕೆ ಕಬ್ಬಿಣದ ವ್ಯವಹಾರ ಮಾಡೋರಿಗೆ, ಕೃಷಿಕರಿಗೆಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಶನಿ ನೀಡ್ತಾನೆ. ಶನಿ ಕೈ ಬಿಡುವುದಿಲ್ಲ. ಹಾಗೆ ದಶಮದ ಶುಕ್ರ ಸ್ವಲ್ಪ ನೋಡಿ, ಇಷ್ಟು ದಿವಸ ಗುರುಬಲ ಇತ್ತು, ವಿವಾಹ ಇವಾಗ ಆದರೆ ಆಗೋಗ್ತಿತ್ತು, 18ನೇ ತಾರೀಕಿನ ಒಳಗಡೆಗೆ ಅದು ಆಗಿಲ್ಲ ಅಂತಾದರೆ ಏನೋ ಶುಕ್ರನೂ ದಶಮದಲ್ಲಿದ್ದಾನೆ. ಹಾಗೆ ಶುಕ್ರನ ಬಲದಿಂದ ಆದರೂ ಸ್ವಲ್ಪ ಪ್ರಯತ್ನ ಮಾಡಿ, ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಪ್ರಯತ್ನ ಮಾಡುವಂಥದ್ದು. ಮತ್ತು ನಿಮ್ಮ ಮನಸ್ಸಿನಲ್ಲಿ ಎಲ್ಲವೂ ಕೂಡ ಇದೆ, ಮನಸ್ಸಿನಲ್ಲೇನು ನಿಮಗೆ ಬಹಳ ಶ್ರೀಮಂತರೆ, ಆದರೆ ಅದನ್ನು ಕಾರ್ಯರೂಪವಾಗಿ ತರಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ. ಕಾರ್ಯರೂಪವಾಗಿ ತರುವಂಥದ್ದು ಅಥವಾ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಹೋಗೋಣ ನೋಡೋಣ ಹೇಳುವಂಥದ್ದಲ್ಲೇ ಮುಗಿದೋಗಿಬಿಡುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಕರೆಕ್ಟಾಗಿ ಫೋಕಸ್ ಇಟ್ಕೊಂಡು ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ, ಇದರಲ್ಲಿ ನಾನು ಗೆಲ್ತೇನೆ, ಇದರಿಂದ ನನಗೆ ಲಾಭಾಂಶ ಸಿಗಬಹುದು ಹೇಳುವಂತಹ ಬಹಳ ಮುಖ್ಯವಾದಂಥ ಗುರಿ ಇಟ್ಕೊಂಡು ಪ್ರಯತ್ನ ಮಾಡಿ. ಇಲ್ಲ ಅಂತಾದರೆ ಸುಮ್ಮನೆ ಯಾವುದು ಕೂಡ ಅನುಕೂಲತೆಗಳಾಗುವುದಿಲ್ಲ. ಹಾಗೆ ಹೀಗೆ ಆಗೋಗುತ್ತೆ. ಯಾವುದು ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಸಿಗುವಂಥ ಸಾಧ್ಯತೆಗಳಿಲ್ಲ. ದಶಮದ ಶುಕ್ರ ನಿಮ್ಮಲ್ಲಿ ಎಲ್ಲವೂ ಕೂಡ ಇದೆ, ಇಲ್ಲ ಅಂತೇನಿಲ್ಲ ಧನುರಾಶಿಯವರಿಗೆ. ಆದರೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಬಳಕೆ ಮಾಡುವಂಥ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕಷ್ಟೇ. ಇನ್ನು ಏಕಾದಶದಲ್ಲಿ ರವಿ ಕುಜರು ಬುಧನ ಜೊತೆಗಿದ್ದಾನೆ. ಹಾಗಾಗಿ ರವಿಯಿಂದ ಒಳ್ಳೆಯ ಚಿಂತನೆ. ಗೌರ್ಮೆಂಟ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಹೆಚ್ಚಿನದಾದಂಥ ಲಾಭಾಂಶಗಳಾಗಬಹುದು. ಮತ್ತು ನಿಮಗೆ ಮೇಲಧಿಕಾರಿಗಳಿಂದ ಸಮಸ್ಯೆಗಳಾಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಆ ಸಮಸ್ಯೆ ಕಿರಿಕಿರಿಗಳು ಸ್ವಲ್ಪ ಪರಿಹಾರ ಆಗಬಹುದು. ಮತ್ತು ಇದ್ದಕ್ಕಿದ್ದಾಗ ನಿಮ್ಮ ಜೀವನದ ಹೆಚ್ಚಿನದಾದಂಥ ಲಾಭಾಂಶಗಳು, ಶ್ರೇಷ್ಠತೆ ಹೀಗೆಲ್ಲ ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಯಾಕಂದರೆ ದೈವಿ ಒಂದು ಬಲ ಇರುವಂಥ ಒಂದು ರಾಶಿ ನೀವು. ಹಾಗಾಗಿ ಹಠ ಇದೆ, ಆದರೆ ಮನಸ್ಥಿತಿಯನ್ನು ದೃಢವಾಗಿ ಮಾಡ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಈ ರಾಶಿಯವರು ದೃಢವಾಗಿ ಮನಸ್ಥಿತಿ ಇದ್ದಾಗ ನೀವು ಮುಂದೆ ಕೆಲಸ ಕಾರ್ಯಕ್ಕೆ ಹೋಗ್ತೀರಿ. ಇಲ್ಲಾಂದರೆ ಮನಸ್ಥಿತಿ ಸಮಾಧಾನ ಇರುವುದಿಲ್ಲ. ಅಲ್ಲಿ ಚಿಂತೆ, ಇಲ್ಲಿ ಚಿಂತೆ, ಹಾಗೆ ಹೀಗೆ ಟೆನ್ಷನ್ನು ಹೀಗಾಗ್ತಾ ಹೋಗುತ್ತೆ. ಹಾಗಾಗಿ ಮನಸ್ಥಿತಿಯನ್ನು ಕರೆಕ್ಟಾಗಿ ಫೋಕಸ್ ಇಟ್ಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮುಂದೆ ಹೋಗ್ತಾ ಬನ್ನಿ. ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ. ಗೌರ್ಮೆಂಟಿನ ಉದ್ಯೋಗಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ನೋಡಿ, ಈ ರಾಶಿಯವರ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಂಥ ವ್ಯಕ್ತಿಗಳು, ಅಥವಾ ನಿಮಗೇನೋ ಒಂದು ಸಣ್ಣ ಪುಟ್ಟ ಭೂಮಿ ಸಂಬಂಧವಾದೇನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಅಂದಷ್ಟು ಈಗನಕ ಮಳೆಗಾಲ ಕಳೀತಾ ಬಂತು, ಒಳ್ಳೆ ರೀತಿಯಾದಂತಹ ಜಮೀನನ್ನು ಕೊಂಡ್ಕೊಳ್ಬೇಕು ಅಂತಂದರೆ ಪ್ರಯತ್ನಗಳನ್ನು ಮಾಡಿ. ಯಾಕಂದರೆ ಕುಜನು ಏಕಾದಶದಲ್ಲಿದ್ದಾನೆ, ಅದು ಬಹಳ ಒಳ್ಳೆಯದಾದಂಥದ್ದು. ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಿಗೂ ಕೂಡ ಹೆಚ್ಚಿನದಾದಂತಹ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾನೆ. ವಿದ್ಯೆಯಲ್ಲಿ ಶ್ರೇಷ್ಠತೆ, ಅನುಕೂಲತೆಗಳು ಕೂಡ ಬರುತ್ತೆ. ಯಾಕಂದರೆ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಎಂಬುದಾಗಿ ಸುಭಾಷಿತದಲ್ಲಿ ಹೇಳಿದ್ದಾರೆ. ವಿದ್ಯೆ ಬಹಳ ಮುಖ್ಯವಾದಂಥ ಧನ. ಆ ಧನ ಇಲ್ಲ ಅಂತಂದರೆ ಜೀವನದಲ್ಲಿ ಏನೂ ಪ್ರಯೋಜನ ಆಗುವುದಿಲ್ಲ. ಹಾಗಾಗಿ ವಿದ್ಯೆ ಹೇಳುವಂತಹ ಧನ, ವಿದ್ಯೆ ಹೇಳುವಂಥ ಅನುಕೂಲ ನಿಮಗೆ ಸದಾ ಕಾಲ ಇದೆ. ಹಾಗಾಗಿ ಸರಸ್ವತಿ ಅನುಗ್ರಹ ಇರಲಿ ಅಂತ ಹೇಳ್ತಾ ಆದಷ್ಟು 18ನೇ ತಾರೀಕಿನ ಪೂರ್ವದಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಯಾಕಂದರೆ 18ನೇ ತಾರೀಕು ಅನಂತರದಲ್ಲಿ ನಿಮ್ಮ ಹೆಚ್ಚಿನದಾದಂಥ ಅವಕಾಶಗಳಿಲ್ಲ. ಚಿಂತೆ, ಟೆನ್ಷನ್ನೇ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಗುರು ಬೇರೆ ಅಷ್ಟಮಕ್ಕೆ ಹೋಗ್ತಾನೆ. ಹಾಗಾಗಿ ಗುರುಬಲ ತುಸು ಕಡಿಮೆ ಆಗುತ್ತೆ. ಹಾಗಾಗಿ 18ನೇ ತಾರೀಕಿನ ಒಳಗಡೆಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನು ವಿಶೇಷವಾಗಿ ಯಾವುದಪ್ಪ ನಕ್ಷತ್ರ ಪರಿಹಾರಗಳು ಎಂಬುದನ್ನು ಗಮನಿಸೋಣ. 1ನೇದಾಗಿ ನಕ್ಷತ್ರ ಪರಿಹಾರದಲ್ಲಿ ವಿಶೇಷವಾಗಿ ಮೂಲ ನಕ್ಷತ್ರದವು 2ನೇ ತಾರೀಕಿಗೆ ವಿಜಯದಶಮಿ ಇದೆ. ಬಹಳ ಮುಖ್ಯವಾಗಿ ಗಮನಿಸ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಕೈಲಿ ಅಷ್ಟು ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ಸಂಧ್ಯಾಕಾಲದವರೆಗೂ ಸ್ವಲ್ಪ ಉರಿಲಿ. ಅದು ತುಪ್ಪದ ದೀಪ ಹಚ್ಕೊಂಡು ಬೇಡ್ಕೊಳ್ಳಿ, ನನಗೆ ಇಂತಿಂಥ ಕೆಲಸಗಳಾಗಬೇಕು, ನನಗೆ ಹೀಗಾಗಬೇಕು, ಇಂಥ ಕೆಲಸದಿಂದ ನನಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಭಗವಂತ ನೀಡಬೇಕು, ನನಗಿದನ್ನು ಹೆಚ್ಚಿನದಾದಂಥ ಅವಕಾಶಗಳು ಸಿಗಲಿ ಅಂಥೇಳಿ ಮೂಲ ನಕ್ಷತ್ರದವರು ಬೇಡಿಕೊಳ್ಳಿ. ಹಾಗೆ ಪೂರ್ವಾಷಾಢ ನಕ್ಷತ್ರ 7ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. ಆ ದಿವಸ ಮರ್ಯಾದೆ ಇದ್ದ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಕೊಳ್ಳಿ, ಅಥವಾ ವಿಷ್ಣು ಸಹಸ್ರನಾಮವನ್ನು ಹೇಳಿ ಮರ್ಯಾದೆ ಇದ್ದ ಹಾಗೆ ಹೇಳ್ಕೊಳ್ಳಿ. ಇನ್ನು ಉತ್ತರಾಷಾಢ ನಕ್ಷತ್ರ ನೋಡಿ, ಧನತ್ರಯೋದಶಿ ಇದೆ. ಬಹಳ ಮುಖ್ಯವಾಗಿ ಉತ್ತರಾಷಾಢ ನಕ್ಷತ್ರದವರಿಗೆ ಎಲ್ಲೋ ಒಂದು ಚಿಂತೆ, ಟೆನ್ಷನ್ನು, ಯಾವುದೊಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದಿರಿ ನೀವು. ಆ ಕೆಲಸ ಈ ಕಡೆ ಆಗತ್ತೆ ಅಂತನೂ ಇಲ್ಲ, ಆಗಲ್ಲ ಅಂತನೂ ಇಲ್ಲ, ಹಾಗೆ ಹಾಕ್ಕೊಂಡಿದೆ. ಹಾಗಾಗಿ ಧನತ್ರಯೋದಶಿ 20ನೇ ತಾರೀಕಿಗಿದೆ. ಬಹಳ ಮುಖ್ಯವಾಗಿ ಗಮನಿಸಬೇಕು. ಸೋಮವಾರ ಇದೆ. ಆ ದಿವಸ ಧನತ್ರಯೋದಶಿ ದಿವಸ ಸಂಧ್ಯಾಕಾಲದಲ್ಲೋ ಸಾಯಂಕಾಲದಲ್ಲೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು, ಲಕ್ಷ್ಮೀ ಪ್ರಾರ್ಥನೆಯನ್ನು, ಲಕ್ಷ್ಮಿಯ ನಮಸ್ಕಾರಗಳನ್ನು ಮಾಡಿಕೊಳ್ಳಿ. ಅಂದರೆ ಧನತ್ರಯೋದಶಿ ದೀಪಾವಳಿಯಲ್ಲಿ ಬರುವಂಥದ್ದು ಬಹಳ ವಿರಳವಾದಂಥದ್ದು. ಅಂತಹ ಒಂದು ನಮಗೆ ಕಾಯಮ್ಮ ಬಂದರೂ ಕೂಡ ನಮ್ಮ ಕೈಲಿ ಒಂದು ವರ್ಷ ಏನೋ ತೊಂದರೆ ಆಗುತ್ತೆ, ಇನ್ನೊಂದು ವರ್ಷ ಅಶೌಚ, ಇನ್ನೊಂದು ವರ್ಷ ನಮ್ಮ ಕೈಲಿ ಮಾಡಲಿಕ್ಕೆ ಪುರುಸತ್ಯ ಇಲ್ಲ, ಹೀಗಾಗುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಮರೆಯದೇ ಇದ್ದಾಗೆ ನೀವು ಧನಲಕ್ಷ್ಮಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಆ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹದಿಂದ ಭಾಗವಂತನು ಅನುಗ್ರಹಿಸಲಿ ಅಂತ ಹೇಳ್ತಾ, ಯಾಕಂದರೆ ಗುರುಬಲ ಕಡಿಮೆ ಆಗ್ತಾ ಇದೆ. ಹಾಗೆ ಗುರುಗಳನ್ನೇ ಪ್ರಾರ್ಥನೆ ಮಾಡ್ತಾ ವಿಡಿಯೋವನ್ನು ಮುಗಿಸೋಣ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ
स्वानन्दामृततृप्ताय श्रीधराय नमो नमः। तत्सत् श्रीकृष्णार्पणमस्तु। हरिः ओम्।